ಹಲೋ, ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಎಲ್ರಿಗೂ ನವರಾತ್ರಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಹೀಗೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿದ ನನ್ನ ವ್ಯೂವರ್ಸಿಗೆ ನನ್ನ ನಮಸ್ಕಾರಗಳು. ಹಾಗೆ ರಿಟರ್ನ್ ವ್ಯೂವರ್ಸಿಗೂ ನನ್ನ ನಮಸ್ಕಾರಗಳು. ಯಾರು ಮತ್ತೆ ಹೊಸದಾಗಿ ಬಂದಿದ್ದಾರೋ ಅವರಿಗೆಲ್ಲ ಉತ್ಪೂರ್ವಕವಾಗಿ ನಮಸ್ಕಾರಗಳು. ಓಕೆ, ಈಗ ಯಾರಿಗೆ ಈ ಥರ ಬ್ರಾಸ್ಲೆಟ್ ನೀಡೆಡ್ ಬೇಕೋ ಅವ್ರಿಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಂಬರ್ ಹಾಕಿರ್ತೀನಿ. ದಯವಿಟ್ಟು ವಾಟ್ಸಪ್ ಮಾಡಿ. ಓನ್ಲಿ ಚಾಟಿಂಗ್, ಓಕೆ? ಓನ್ಲಿ ಮೆಸೇಜ್ ಮಾಡಿ, ಕಾಲ್ ಮಾಡಬೇಡಿ, ಓಕೆ? ಅದರ ಅಮೌಂಟ್ ಎಷ್ಟಾಗುತ್ತೆ ಏನು ಅಂತ ನಾನು ಹೇಳ್ತೀನಿ. ನೀವು ಅಮೌಂಟ್ ಪೇ ಮಾಡಿದ ತಕ್ಷಣ ಅಡ್ರೆಸ್ ಕಳಿಸಿ, ನಾನು ನಿಮಗೆ ಕೊರಿಯರ್ ಕಳಿಸ್ತೀನಿ, ಓಕೆನಾ? ಪ್ಲೀಸ್ ಬನ್ನಿ. ಡಿವೈನ್ ಮೆಸೇಜ್ ಏನು ಹೇಳ್ತಾರೆ? ಓಕೆ, ಡಿವೈನ್ ಏನು ದೇವರ ಏನು ಹೇಳ್ಬೋದು? ನಿಮಗೂ ಏನು ಹೇಳ್ಬೋದು ದೇವರು? ಇವಾಗ ನವರಾತ್ರಿ ಬೇರೆ ಶುರು ಆಗಿದೆ. ಅಮ್ಮ ಏನು ಹೇಳ್ಬೋದು ಅಂತ ಕೇಳೋಣ. ವಿಡಿಯೋ ಹಾಕೋದು ಲೇಟ್ ಆಯಿತು, ದಯವಿಟ್ಟು ನನಗೆ ಕ್ಷಮಿಸಿಪ್ಪ, ದಯವಿಟ್ಟು ಕ್ಷಮಿಸಿ. ಏನಕ್ಕಂದರೆ ನಾನು ಹಾಸ್ಪಿಟಲ್ ಅಡ್ಮಿಟ್ ಆಗಿದ್ದಕ್ಕೋಸ್ಕರ. ಓಕೆ, ಬನ್ನಿ ಪ್ಲೀಸ್ ಮೈ ವ್ಯೂವರ್ಸ್ಗೋಸ್ಕರ ಏನು ಹೇಳ್ತಾರೆ ಏಂಜಲ್ಸ್ ಪ್ಲೀಸ್ ಆನ್ಸರ್ ಮೀ. ಮೈ ವ್ಯೂವರ್ಸ್ಗೋಸ್ಕರ ಯಾರು ದೇವ್ರು ಹೇಳ್ಬೋದು? ಏನು ಸಂದೇಶ ಕೊಡ್ಬೋದು? ನಿಮ್ಮ ಸಮಸ್ಯೆಗೆ ಏನು ಸಂದೇಶ ಕೊಡ್ಬೋದು? ಥ್ಯಾಂಕ್ ಯು. ಪ್ಲೀಸ್ ಆನ್ಸರ್ ಮೀ. ಥ್ಯಾಂಕ್ ಯು. ಓಂ ದುಮ್ ದುರ್ಗಾಯ ನಮಃ ಹೇಳಬೇಕು ಅಂದ್ಕೊಂಡು. ಓಂ ದುಮ್ ದುರ್ಗಾಯ ನಮಃ, ಓಂ ದುಮ್ ದುರ್ಗಾಯ ನಮಃ, ಓಂ ದುಮ್ ದುರ್ಗಾಯ ನಮಃ, ಓಂ ದುಮ್ ದುರ್ಗಾಯ. ಯಾರಾದರೂ ದುರ್ಗಾ ಸಪ್ತಶತಿ ಕಲ್ತಿದ್ರೆ ಪಾರಾಯಣ ಮಾಡಿ ಅಂತ ಹೇಳ್ತಿದ್ದಾರೆ. ಥ್ಯಾಂಕ್ ಯು, 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 ಥ್ಯಾಂಕ್ ಯು. ಸರಸ್ವತಿ ಮಾ ಬಂದಿದ್ದಾರೆ. ಓಕೆ, ರೀಬರ್ತ್ ಆಗೋದ್ರಲ್ಲಿದೆ. ಇನ್ನರ್ ಕಾಲಿಂಗ್, ನಿಮ್ಮ ಮನಸ್ಸಿನ ಮಾತನ್ನು ಕೇಳಿ. ಓಕೆ, ರಿಫ್ಲೆಕ್ಷನ್ ನೀವೇನು ಮಾಡ್ತಿರೋದು ರಿಫ್ಲೆಕ್ಷನ್ ಆಗ್ತಾ ಇರುತ್ತೆ. ನೀವು ವಿದ್ಯಾ ಬುದ್ಧಿ ಎಲ್ಲ ನಾನು ಕೊಡ್ತೀನಿ, ಸರಿಯಾಗಿ ಉಪಯೋಗಿಸ್ಕೊ ಅಂತ ಹೇಳ್ತಿದ್ದಾರೆ. ಡೆವಿಲ್ ಕಾಲ್ ಬಂದಿದೆ. ಓಕೆ, ನೆಗೆಟಿವಿಟಿ, ಟ್ರ್ಯಾಪ್ಡ್ ಬಾಂಡೇಜ್. ನೀನೊಂದು ಬಾಂಡೇಜ್ ಹಾಕ್ಕೊಳ್ಳೇಬೇಕು, ನಿನ್ನನ್ನು ನೀನು ಪ್ರೊಟೆಕ್ಷನ್ ಮಾಡ್ಕೊಳ್ಳೇಬೇಕು ಅಂತ. ಅಡಿಕ್ಷನ್ ಆ್ಯಂಡ್ ಡಿಪ್ರೆಷನ್. ನೀನೊಂದು ಅಡಿಕ್ಷನಿಗೆ ಸಿಕ್ಕಾಕೊಂಡಿದ್ದೀಯ, ಡಿಪ್ರೆಷನ್ನಿಗೆ ಸಿಕ್ಕಾಕೊಂಡ್ರೆ ಯಾರು ನಿನಗೆ ಸಹಾಯ ಮಾಡ್ತಾರೆ? ಫಸ್ಟ್ ನಿನ್ನನ್ನು ನೀನು ಯಾರು ಅಂತ ನಿನ್ನನ್ನು ನೀನು ಕಂಡುಕೋ. ಫಸ್ಟು ನಿನ್ನೊಳಗಿನ ಬೆಳಕು ಏನು ಹೇಳ್ತಾ ಇದೆ, ನಿನ್ನ ಮನಸ್ಸಿನ ಮಾತು ಏನು ಹೇಳ್ತಾ ಇದೆ, ಅದ್ರ ಕಡೆ ಗಮನ ಕೊಡು. ನೆಗೆಟಿವ್ ಥಿಂಕಿಂಗ್ ಮಾಡೋದನ್ನು ಸ್ಟಾಪ್ ಮಾಡು. ನೆಗೆಟಿವ್ ಥಿಂಕಿಂಗ್ ಸ್ಟಾಪ್ ಮಾಡು ಅಂತ ಹೇಳ್ತಿದ್ದಾರೆ. ಗಣೇಶ ಏನು ಹೇಳ್ತಿದ್ದಾರೆ? ಡೈರೆಕ್ಷನ್ ನಾನು ಕೊಡ್ತೀನಿ, ಕಂಟ್ರೋಲ್ ಮಾಡ್ತಾನೆ. ನಿನ್ನಲ್ಲಿರೋ ವಿಲ್ ಪವರನ್ನು ನಾನು ಹೆಚ್ಚು ಮಾಡ್ತಾಯಿದ್ದೀನಿ. ನನ್ನನ್ನು ಪಠನೆ ಮಾಡು. ಓಕೆ, ಡಿಟರ್ಮಿನೇಷನ್, ಸಕ್ಸಸ್, ಆ್ಯಕ್ಷನ್. ನೀನು ಆ್ಯಕ್ಷನ್ ತೊಗೊಂಡ್ರೆ ಸಕ್ಸಸ್ ಆಗಿ ಖಂಡಿತವಾಗ್ಲೂ ಸಕ್ಸಸ್ ಆಗುತ್ತೆ. ನೀನೇನು ಮಾಡ್ತೀಯ ಅದಕ್ಕೆ ಸಕ್ಸಸ್ ಅನ್ನೋದು ಇದೆ ಅಂತ ಹೇಳ್ತಿದ್ದಾರೆ. ಏನು ಅಥಾರಿಟಿ, ಶಿವ ಅಥಾರಿಟಿ ಬರೋದ್ರಲ್ಲಿದೆ. ನಿಮ್ದು ಏನು ಕಳ್ಕೊಂಡಿದ್ರಲ್ಲ, ನಿಮ್ದು ಅನ್ನೋದೇನು ಕಳ್ಕೊಂಡಿದ್ರಲ್ಲ, ಅದಕ್ಕೆ ನಿಮ್ಮದು ಅಥಾರಿಟಿ ಬರೋದ್ರಲ್ಲಿದೆ. ಓಕೆ, ಸ್ಟ್ರಕ್ಚರ್ ಫಾದರ್ ಟ್ರಿಗರ್ ಕಂಟ್ರೋಲ್. ಓಕೆ, ನಿನ್ನ ಕಂಟ್ರೋಲ್ ಏನು ಎಷ್ಟು ದಿನ ನಿನ್ನ ಕೈ ತಪ್ಪಿ ಹೋಗಿತ್ತಲ್ವ, ಅದು ನಿನ್ನ ಕಂಟ್ರೋಲಿಗೆ ಮತ್ತು ರಿವರ್ಸ್ ಆಗೋದ್ರಲ್ಲಿದೆ ಅಂತ ಹೇಳ್ತಾನೆ. ಹ್ಯಾಪಿನೆಸ್, ಫರ್ಟಿಲಿಟಿ, ಸಕ್ಸಸ್, ಆಪ್ಟಿಮಿಸಮ್, ಟ್ರುತ್. ನೋಡಿ, ಹ್ಯಾಪಿನೆಸ್ ಬರೋದ್ರಲ್ಲಿದೆ. ಫರ್ಟಿಲಿಟಿ, ಸಕ್ಸಸ್, ಆಪ್ಟಿಮಮ್, ಟ್ರುತ್. ಸತ್ಯ ಹೇಳು, ಸತ್ಯವನ್ನು ಬಿಟ್ಟು ಬೇರೇನು, ಸತ್ಯವಲ್ಲದೆ ಒಂದು ಹಾಡಿದೆಯಲ್ಲ, ಸತ್ಯವೇ ನಮ್ಮ ತಾಯಿ ತಂದೆ, ಅದು ಸತ್ಯನ ಹೇಳು, ಸತ್ಯವನ್ನು ಬಿಟ್ಟು ಬೇರೇನು ಹೇಳಬೇಡ. ಕಾಳಿಮ ಬಂದಿದ್ದಾರೆ ನೋಡಿ. ಕಾಳಿಮ ಏನು ಹೇಳ್ತಿದ್ದಾರೆ ಅಂದರೆ, ನಿನ್ನ ಸಮಸ್ಯೆಗಳನ್ನು ನನ್ನ ನಾಮದಲ್ಲಿ ಸುಟ್ಟು ಭಸ್ಮ ಮಾಡಿಬಿಡ್ತೇನೆ. ನಿನ್ನ ಸಮಸ್ಯೆಗಳನ್ನೇ ಇದೆಯಲ್ಲ
ನನ್ನನ್ನು ನೀನು ಕರಿ, ನಾನು ನಿನ್ನನಿಗೆ ರಕ್ಷಣೆ ಕೊಡ್ತಾಯಿದ್ದೀನಿ, ನಾನು ನಿನ್ನ ದೇವಿಯಾಗಿ, ನಾನು ನಿನ್ನ ರಕ್ಷಕಳಾಗಿದ್ದೀನಿ, ನಾನು ನಿನ್ನನ್ನು ಕಾಪಾಡ್ತಾ ಇದ್ದೀನಿ, ಅದಕ್ಕೆ ಚಿಂತೆ ಮಾಡಬೇಡ ನೀನು ಅಂತ ಹೇಳ್ತಿದ್ದಾರೆ. ದ ಹ್ಯಾಂಗ್ಮನ್ ಬಂದಿದೆ. ಲೆಟ್ ಗೋ ಮಾಡಬೇಕು. ಅದೇನು ಆಗಿತ್ತಲ್ಲ ಅದನ್ನು ಲೆಟ್ ಗೋ ಮಾಡು. ಅದನ್ನೇ ಮನಸ್ಸಲ್ಲಿ ಇಟ್ಕೊಂಡ್ಬಿಟ್ಟು ನೀನು ಕೊರಗೋದ್ರಲ್ಲಿ ಅರ್ಥ ಇಲ್ಲ. ಓಕೆ, ರಿಫ್ಲೆಕ್ಟ್ ಆಗುತ್ತೆ. ಅನ್ಸರ್ಟನ್ಲಿ ಸ್ಪಿರಿಚುವಲ್ ಡೆವಲಪ್ಮೆಂಟ್ ಆಗುತ್ತೆ ನಿನಗೆ. ಅನ್ಸರ್ಟನ್ಲಿ ಅಂದರೆ ನೀನು ಅಂದ್ಕೊಂಡೇ ಇರಲಿಲ್ಲ, ಓ ಈ ಥರ ಇತ್ತಾ, ಈ ಥರ ಆಗ್ತಾಯಿದೆಯಾ, ಈ ಥರ ಇತ್ತಾ ಅಂತಂದು ಅಂದ್ಕೊಂಡೇ ಇರಲಿಲ್ಲ. ಆ ಥರ ನಿನಗೆ ಅನ್ಸರ್ಟನ್ಲಿ ಸ್ಪಿರಿಚುವಲ್ ಡೆವಲಪ್ಮೆಂಟ್ ಆಗ್ತಾಯಿದೆ, ಆಗುತ್ತೆ. ಓಕೆ, ಇಂಟ್ಯೂಟಿವ್, ಸಬ್ಕಾನ್ಷಿಯಸ್, ಡಿವೈನ್, ಫೆಮಿನೈನ್, ಇನ್ನರ್ ವಾಯ್ಸ್. ನಿನ್ನ ಸಬ್ಕಾನ್ಷಿಯಸ್ ಮೈಂಡನ್ನು ನೀನು ಚೆನ್ನಾಗಿಟ್ಕೋ. ನಿನ್ನ ಮನಸ್ಸಲ್ಲಿ ನಾನು ಹೇಳ್ತೇನೆ ಯಾವ್ದು ಸರಿ ಯಾವ್ದು ತಪ್ಪು ಅಂತ ನಾನು ಹೇಳ್ತೇನೆ, ಆಯ್ಕೆ ಮಾಡ್ಕೋ. ಓಕೆನಾ? ಸುಮ್ಮನೆ ನಿನಗೆ ಏನೋ ಒಂದು ಇದಕ್ಕೆ ಡೆವಿಲ್ ಬಂದಿರೋದು. ಡೆವಿಲ್ ಏನಕ್ಕೆ ಬಂದಿರೋದು ಅಂದರೆ ನಿನ್ನ ನೆಗೆಟಿವಿಟಿ ಮಾಡಿದ್ದಾರೆ. ನೀನೇನು ಆಯ್ಕೆ ಮಾಡ್ಕೋಬಾರ್ದು ಅಂತ, ನಿನ್ನ ಆಯ್ಕೆಯಲ್ಲಿ ತಪ್ಪಾಗಲಿ ಅಂತ ನೆಗೆಟಿವಿಟಿ ಮಾಡಿದ್ದಾರೆ. ಅದಕ್ಕೆ ನಾನೇನು ಮಾಡ್ತೇನೆ, ನಿನ್ನ ಮನಸ್ಸಿನ ಮುಖಾಂತರ ನಿನಗೆ ನಾನು ಕರೆಕ್ಟಾಗಿರೋ ಸಂದೇಶವನ್ನು ಕೊಡ್ತೇನೆ. ಅದನ್ನು ನೀನು ಗಮನವಿಟ್ಟು ಸಬ್ಕಾನ್ಷಿಯಸ್ ಮೈಂಡಲ್ಲಿ ನೀನು ಅದನ್ನು ನೆನಪಿಸ್ಕೋ ಅಂತ ಹೇಳ್ತಿದ್ದಾರೆ ಅಮ್ಮ. ಶನಿದೇವ. ಅದೇ ಕರ್ಮ ನೀನೇನು ಕರ್ಮ ಮಾಡಿದೆಯಲ್ಲ, ಒಳ್ಳೆ ಕರ್ಮ ಮಾಡಿದರೆ ಒಳ್ಳೆಯದಾಗುತ್ತೆ, ಕೆಟ್ಟ ಕರ್ಮ ಮಾಡಿದ್ರೆ ಕೆಟ್ಟ. ನಿನ್ನ ಕರ್ಮ ಏನಿದೆಯಲ್ಲ ಅದು ಬ್ಯಾಕ್ ಆಗ್ತಾಯಿದೆ. ನೀನು ಎಷ್ಟು ದಿನ ಒಳ್ಳೆ ಕರ್ಮ ಮಾಡ್ಕೊತ ಬಂದಿದ್ರೆ ಅದು ಒಳ್ಳೆಯದಾಗುತ್ತೆ. ಕೆಟ್ಟ ಕರ್ಮ ಮಾಡಿದ್ರೆ ಕೆಟ್ಟ ಕರ್ಮನೇ ರಿಟರ್ನ್ ಬರ್ತಾಯಿದೆ. ಕರ್ಮ ರಿಟರ್ನು. ಓಕೆ, 0ಇಂದ ಮತ್ತೆ ನೀನೇನು ಮಾಡಬೇಕು, ಮೂರ್ಖತನದಿಂದ ಮತ್ತು ಆಯ್ಕೆಗಳನ್ನು ತಪ್ಪು ಮಾಡ್ಕೋಬೇಡ. ಸರಿಯಾದ ಆಯ್ಕೆಗಳನ್ನು ಸರಿಯಾದ ಸಮಯದಲ್ಲಿ ಸರಿಯಾದ ಟೈಮ್ಗೆ ನೀನು ಆಯ್ಕೆ ಮಾಡ್ಕೋಬೇಕು. ಓಕೆ, ನಿನ್ನನ್ನು ಮೋಸ ಮಾಡಬೇಕು ಅಂತಂದು ತುಂಬ ಪ್ಲ್ಯಾನ್ ಮಾಡ್ತಾಯಿದ್ದಾರೆ. ಅದ್ರ ಕಡೆ ನೀನು ಎಚ್ಚರ ಕೊಡು ಅಂತ ಹೇಳ್ತಿದ್ದಾರೆ. ವಿಶ್ವಕರ್ಮ, ವಿಲ್ ಪವರ್, ಕ್ರಿಯೇಷನ್, ಮ್ಯಾನಿಫೆಸ್ಟೇಷನ್. ನೋಡು, ನೀನೊಂದು ಇದು ಇತ್ತು ಮ್ಯಾಜಿಕ್ ಥರ. ನೀನೇನು ಅಂದ್ಕೊಳ್ತೀಯ ಅದು ಖಂಡಿತವಾಗ್ಲೂ ಸಕ್ಸಸ್ ಆಗುತ್ತೆ. ಎಲ್ಲ ಶಕ್ತಿಗಳು ನಾನು ನಿನ್ನ ಕೈಯಲ್ಲೇ ಕೊಟ್ಟಿರುವಾಗ ನೀನು ಬೇರೆಯವ್ರನ್ನ ಯಾಕೆ ನೀನು ಬ್ಲೇಮ್ ಮಾಡ್ತಾ ಇದೀಯಾ? ಎಲ್ಲ ಶಕ್ತಿಗಳನ್ನ ನಾನು ನಿನ್ನ ಕೈಯಲ್ಲೇ ಕೊಟ್ಟಿದ್ದೀನಿ ಅಂತ ಹೇಳ್ತಿದ್ದಾರೆ. ನೀನೇನು ಅಂದ್ಕೊಂಡ್ರೂ ಅದಾಗುತ್ತೆ, ಸಕ್ಸಸ್ ಆಗುತ್ತೆ. ಖಂಡಿತವಾಗ್ಲೂ ಒಳ್ಳೆಯದನ್ನೇ ಅನ್ಕೋ ಅಂತ ಹೇಳ್ತಿದ್ದಾರೆ. ವಿಲ್ ಪವರ್, ನಿನ್ನಲ್ಲಿ ತುಂಬ ವಿಲ್ ಪವರ್ ಇದೆ. ಓಕೆ, ಕ್ರಿಯೇಟಿವಿಟಿ, ನೀನು ಏನಾದರೂ ಸಾಧನೆ ಮಾಡ್ಬೋದು. ಅದಕ್ಕೆ ನಾನು ನಿನಗೆ ಧೈರ್ಯ ಕೊಡ್ತೇನೆ. ಕ್ರಿಯೇಟಿವಿಟಿ ಒಳಗಿಂದ ನಾನು ನಿನಗೆ ಉತ್ಸಾಹದ ಚಿಲುಮೆಯಾಗಿ ನಿಂತ್ಕೊಂಡಿರ್ತೇನೆ. ನೀನು ಮ್ಯಾನಿಫೆಸ್ಟೇಷನ್ ಮಾಡು, ಆಯಿತಾ ಅಂತ ಹೇಳ್ತಿದ್ದಾರೆ. ಏನು ಹೇಳ್ತಿದ್ದಾರೆ ನೋಡಿ, ಲಕ್ಷ್ಮಿ ಬಂದಮೇಲೆ ವಿಷ್ಣು ಬರಲೇಬೇಕು ತಾನೆ, ಶಿವ ಬಂದಮೇಲೆ ಪಾರ್ವತಿ ಬರಬೇಕು ತಾನೆ. ಓಕೆ, ಬ್ಯಾಲೆನ್ಸ್ ಮಾಡ್ಕೋಬೇಕು. ಮಾಡ್ರೇಷನ್, ನೀನು ತುಂಬ ಮಾಡರ್ನ್ ಆಗಿರಬೇಕು. ನಿನ್ನ ಡ್ರೆಸ್ಸಿಂಗ್ ಸೆನ್ಸ್ ಚೆನ್ನಾಗಿಲ್ಲ, ನಿನ್ನ ಹೇರ್ ಸ್ಟೈಲ್ ಚೆನ್ನಾಗಿಲ್ಲ, ನಿನ್ನ ಸ್ಟೈಲೇ ಚೆನ್ನಾಗಿಲ್ಲ. ನೀನು ಫಸ್ಟ್ ಸ್ಟಾರ್ಟಿಂಗಲ್ಲಿ ಯಾವ ಥರ ಐತಲ್ಲ ಆ ಥರ ನೀನು ತುಂಬ ಚೆನ್ನಾಗಿ ಆಗಬೇಕು. ಇವಾಗ ನಿನ್ಗೆ ಯಾವುದು ನೀನು ಚೆನ್ನಾಗೇ ಇಲ್ಲ. ನೀನು ಸುಮ್ಮನೆ ನೀನು ಮುಳುಗೋಗ್ಬಿಟ್ಟಿದ್ಯಾ ನೆಗೆಟಿವಿಟಿಯಲ್ಲಿ. ನಿನಗೆ ನೆಗೆಟಿವ್ ಥಾಟ್ಸಲ್ಲೇ ನಿಂಗೆ ಹೀಗೆ ಮಾಡಿದ್ರು ಅಂತ ನೀನು ಅದರಲ್ಲೇ ಮುಳುಗೋಗ್ಬಿಟ್ಟಿದ್ಯಾ. ಆ ಥರ ಇರ್ಕೂಡ್ದು. ನೀನು ಫಸ್ಟ್ ಹೇಗಿದ್ದಲ್ಲ ಈ ಥರ ಟಕ್ ಅಂತ ಹೇಳ್ಬೇಕು. ನೀನು ಹೇಗಿದ್ದೆ ಆ ಥರ ನೀನು ಇರಬೇಕು ಅಂತ ಹೇಳ್ತಿದ್ದಾರೆ. ಓಕೆ, ನಿನಗೆ ಗುಡ್ ಹೆಲ್ತ್ ಬರೋದ್ರಲ್ಲಿದೆ. ಫಸ್ಟ್ ನನಗೆ ಹೆಲ್ತ್ ಕೊಡ್ತೇನೆ. ಓಕೆ, ನಿನ್ನ ಹೆಲ್ತನ್ನು ನಾನು ಕೊಡ್ತಾಯಿದ್ದೀನಿ. ನನ್ನ ನಾಮ ಜಪ ಮಾಡು ಅಂತ ಹೇಳ್ತಾರೆ. ದಯವಿಟ್ಟು ವಿಷ್ಣು ಸಹಸ್ರನಾಮ ಹೇಳಿ ಅಂತ ಹೇಳ್ತಾರೆ. ದಯವಿಟ್ಟು ವಿಷ್ಣು ಸಹಸ್ರನಾಮ ಹೇಳಿ. ಲಲಿತಾ ಸಹಸ್ರನಾಮ, ವಿಷ್ಣು ಸಹಸ್ರನಾಮ ಹೇಳಬೇಕು, 2. ಓಕೆ, ಹರ್ಮಿಟ್ ವಿಸ್ಡಮ್ ಸೋಲ್ ಸರ್ಚಿಂಗ್ ಆಗ್ತಿದೆ. ಯಾರು ನಿನ್ನ ಸೋಲು ಎಲ್ಲಿದೆ ಅಂತಂದು ಸರ್ಚಿಂಗ್ ಆಗ್ತಾಯಿದೆ. ಓಕೆ, ಅವ್ರು ಸರ್ಚ್ ಮಾಡ್ತಿದ್ದಾರೆ. ನಿನ್ನ ಸೋಲನ್ನು, ನಿಜವಾದ ಸೋಲನ್ನು ನೀನು ಕರಿ. ನಿನ್ನ ಸೋಲ್ ಯಾರು ಅಂತ ಬರ್ತಾರೆ. ಖಂಡಿತವಾಗ್ಲೂ ಅವರು ನಿನಗೆ ಬಂದು ಸಹಾಯ ಮಾಡ್ತಾರೆ. ನಿನ್ನ ಸೋಲ್ ಗ್ರೂಪ್ ಅನ್ನೋದೇನಿದೆ ಅಲ್ವಾ, ಅದು ನಿನ್ನ ಅಕಸ್ಮಾತ್ ಯಾರಾದರೂ ಇದ್ರ ಪ್ರೀತಿ ಪ್ರೇಮದಲ್ಲಿ ಮುಳುಗಿದ್ರೆ ಅವನು ನಿಜವಾದ ವ್ಯಕ್ತಿ ಹೌದೋ ಅಲ್ವೋ, ಅಥವಾ ಅವನ ಕಾರ್ಮಿಕನೋ, ಅಥವಾ ಅವನು ಪಾಸ್ಟ್ ಕನೆಕ್ಷನ್ ಅಂತಂದು ನೀವು ಒಂದ್ಸರಿ ಸೋಲನ್ನು ಕರೆದ್ಬಿಟ್ರೆ ಆ ವ್ಯಕ್ತಿ ನಿಮ್ಮ ಕಣ್ಮುಂದೆ ಬರ್ತಾನೆ. ಕಣ್ಮುಂದೆ ಬಂದಾಗ ಅವಾಗ ನೀವು ಕಣ್ಣು ಮುಚ್ಕೊಂಡು ಒಪ್ಕೋಬೋದು, ಇವನೇ ನನ್ನ ಸೋಲು ಅಂತ. ನೀವು ಏನು ಮಾಡಬೇಕು, ಯೂನಿವರ್ಸ್ ಹತ್ರ ಪ್ರೇ ಮಾಡಬೇಕು, ನನ್ನ ಸೋಲನ್ನು ನನಗೆ ಕಳಿಸ್ಕೊಡಿ ಅಂತಂದು. ಆವಾಗ ಸೋಲ್ ಕಳಿಸ್ಕೊಟ್ಟಾಗ ನೀವು ಅದನ್ನು ಒಪ್ಕೋಬೇಕು. ಈಗ ಸುಮ್ಮನೆ ಸೋಲು ಇಲ್ಲ, ನನ್ನ ಸೋಲ್ಮೇಟ್ ಅಂತ ನೆಗೆಟಿವಿಟಿ ಮಾಡಿಬಿಟ್ಟು ಅವ್ರ ಜೀವನನ ಹಾಳು ಮಾಡ್ತಾಯಿದ್ದಾರೆ. ದಯವಿಟ್ಟು ಇದನ್ನು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಯಾರು ಇಲ್ಲಿ ಇದೆಲ್ಲ
ಅಂತ ಹೇಳ್ತಿದ್ದಾರೆ. ಇದಕ್ಕೆ ಏಂಜಲ್ಸ್ ಏನು ಹೇಳ್ಬೋದು? ಏಂಜಲ್ಸ್ ಪ್ಲೀಸ್ ಆನ್ಸರ್ ಮೀ ಏಂಜಲ್ಸ್. ಮೈ ಡಿವೈನ್ ಮೆಸೇಜಸ್. ಏಂಜಲ್ಸ್ ಪ್ಲೀಸ್ ಆನ್ಸರ್ ಮೀ ಏಂಜಲ್ಸ್. ಏಂಜಲ್ಸ್ ಫರ್ಗ್ಯೂನೆಸ್, ಕ್ಷಮಿಸ್ಬಿಡು. ನಿಂಗೇನು ನೋವು ಕೊಟ್ಟಿದ್ದಾರೆ, ನಿಂಗೆ ಮನಸ್ಸಿಗೆ ಏನು ಹಾರ್ಟ್ಲಿ ನೋವು ಮಾಡಿದಾರಲ್ಲ ಅವ್ರನ್ನ ಕ್ಷಮಿಸು ಅಂತ ಹೇಳ್ತಿದ್ದಾರೆ. ಕ್ಷಮಿಸೋದು ಅಷ್ಟು ಸುಲಭ ಅಲ್ಲ, ಅನುಭವಿಸ್ದವ್ರಿಗೆ ಗೊತ್ತದಲ್ವ, ಅಷ್ಟು ಸುಲಭ ಅಲ್ಲ ಕ್ಷಮಿಸೋದು. ನೋ ನೀಡ್ ಟು ವರಿ. ಓಕೆ, ನೀ ಚಿಂತೆ ಮಾಡಬೇಡ. ಥ್ಯಾಂಕ್ ಯು. ವಿತ್ ಇನ್ ದ ನೆಕ್ಸ್ಟ್ ಫ್ಯೂ ಮಂತ್ ಅಂತ ಹೇಳ್ತಿದ್ದಾರೆ. ಓಕೆ, ಪ್ಲೀಸ್ ಆನ್ಸರ್ ಮೀ. ಥ್ಯಾಂಕ್ ಯು. ಯು ಆರ್ ರೆಡಿ. ನೀನು ರೆಡಿ ಇದೆಯಾ ಇವಾಗ? ನೀನು ರೆಡಿ ಇದ್ದರೆ ನಾನು ಆ್ಯಕ್ಷನ್ ತೊಗೊಳ್ತೀನಿ ಅಂತ ಹೇಳ್ತಿದ್ದಾರೆ. ಹೆಲ್ಪ್ಫುಲ್ ಪೀಪಲ್, ನಿನಗೆ ಸಹಾಯಕರನ್ನ ನಾನು ಖಂಡಿತವಾಗ್ಲೂ ಕಳಿಸ್ತೀನಿ. ನಾನು ನಿನಗೆ ಸಹಾಯಕರನ್ನ ಕಳಿಸ್ತೀನಿ. ರೊಮ್ಯಾನ್ಸ್ ಬರೋದ್ರಲ್ಲಿದೆ. ಓಕೆ, ಡೋಂಟ್ ಸ್ಟಾಪ್. ಹೀಗೆ ಮುಂದುವರಿಸು. ಟ್ರಸ್ಟ್, ನಂಬಿಕೆಯಿಂದ ಇರು. ಓಕೆ, ನಿನ್ನ ನಂಬಿಕೆನೇ ನಮಗೆ ಅಸ್ತ್ರ. ನಿನ್ನ ಒಂದು ನಂಬಿಕೆನ ನಮಗಲ್ಲಿ ಅಸ್ತ್ರ ಆಗಿರುತ್ತೆ. ನೀನು ನಂಬಿಕೆ ಕಳ್ಕೊಬೇಡ. ಡೋಂಟ್ ಸ್ಟಾಪ್. ನೀನು ಏನು ಕೆಲಸ ಮಾಡ್ತಿದ್ದಲ್ಲ ಅದಕ್ಕೆ ಸರಿಯಾದ ದಾರಿ ಏನಿದೆ ಅದನ್ನ ಯಾವತ್ತಿಗೂ ನೀನು ಸ್ಟಾಪ್ ಮಾಡಬೇಡ ಅಂತ ಹೇಳ್ತಾರೆ. ರೊಮ್ಯಾನ್ಸ್ ಬರೋದ್ರಲ್ಲಿದೆ. ರೊಮ್ಯಾನ್ಸಿಗೆ ಏನು ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ. ರಿಮೈನ್ ಪಾಸಿಟಿವ್. ಯಾವಾಗಲೂ ನೀನು ಪಾಸಿಟಿವ್ ಆಗೇ ಇರೋ ಅಂತ ಹೇಳ್ತಿದ್ದಾರೆ. ಓಕೆ, ಥ್ಯಾಂಕ್ ಯು ಏಂಜಲ್ಸ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ನನಗೆ ಏಂಜಲ್ಸ್ ಅಂದರೆ ತುಂಬ ಎಷ್ಟು ಖುಷಿ ಆಗುತ್ತೆ ಅಂದರೆ ನನಗೆ ಐ ಆಮ್ ಸೋ ಹ್ಯಾಪಿ. ಥ್ಯಾಂಕ್ ಯು. ಪ್ಲೀಸ್ ನಿಮಗೆ ಗೈಡೆನ್ಸು ಸಿಕ್ತು ಅಂದ್ಕೊತೀನಿ. ಓಕೆನಾ? ದಯವಿಟ್ಟು ಏನಾದರೂ ಪರ್ಸ್ನಲ್ ರೀಡಿಂಗ್ ಬೇಕಿದ್ದರೆ ದಯವಿಟ್ಟು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ವಾಟ್ಸಪ್ ನಂಬರ್ ಹಾಕಿರ್ತಾನೆ. ದಯವಿಟ್ಟು ವಾಟ್ಸಪ್ ಮಾಡಿ ಅಂತ ಕೇಳ್ತೀನಿ. ಓಕೆನಾ? ದಯವಿಟ್ಟು ನಾನು ವಿಡಿಯೋ ಹಾಕೋದು ಲೇಟ್ ಆಗಿದೆ. ದಯವಿಟ್ಟು ಎಲ್ಲರಿಗೂ ನಾನು ನಿಮ್ಮಲ್ಲಿ ಕ್ಷಮೆ ಕೇಳ್ತೀನಿ. ನನ್ನನ್ನು ಕ್ಷಮಿಸಿಬಿಡ್ರಿ. ಓಕೆ, ಬಾಯ್. ಥ್ಯಾಂಕ್ ಯು.